ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತೊಂದು ಕ್ಷಣ ನಮ್ಮ ಸುತ್ತಲಿನ ಪ್ರಪಂಚ ಹಾಗೂ ನಮ್ಮೊಳಗಿನ ಜಗತ್ತನ್ನ ಸ್ವಲ್ಪ ಬಿಡಿಸಿ ನೋಡೋಣ ಬನ್ನಿ. ಕೆಲವು ವರ್ಷಗಳ ಹಿಂದೆ ಇಡೀ ಪ್ರಪಂಚವನ್ನು ಬೆಚ್ಚಿಬೀಳಿಸಿದ್ದ ಕೊರೋನಾ ಮಹಾಮಾರಿ ನಮ್ಗೆಲ್ಲ ನೆನ್ಪಿದೆಯಲ್ವಾ? ಆದ್ರೆ ಆ ಕೊರೋನಾಗಿಂತಲೂ ಭೀಕರವಾದ ಮತ್ತು ದೊಡ್ಡದೊಂದು ವೈರಸ್ ಇಂದು ನಮ್ಮೆಲ್ಲರಿಗೂ ತಗುಲಿದೆ ಅಂದ್ರೆ ನಿಮ್ಗೆ ಆಶ್ಚರ್ಯವಾಗಬಹುದು. ಹೌದು, ಕೊರೋನಾ ಬಂದಾಗಲಾದ್ರೂ ಮಾಸ್ಕ್ ಹಾಕೊಂಡ್ವಿ, ವ್ಯಾಕ್ಸಿನ್ ತಗೊಂಡ್ವಿ, ಹೇಗೋ ಅದರಿಂದ ಪಾರಾದ್ವು. ಅದಕ್ಕೊಂದು ಅಂತ್ಯ ಅಂತ ಇತ್ತು. ಆದ್ರೆ ಈಗ ನಾವೆಲ್ಲರೂ ಜೇಬಲ್ಲಿ ಕೈಯಲ್ಲಿ ಹಿಡಿದುಕೊಂಡು ತಿರುಗ್ತೇವಲ್ಲ ಈ ಮೊಬೈಲ್, ಇದೇ ನಮ್ಮೆಲ್ಲರನ್ನ ಕಾಡುತ್ತಿರುವ ಹೊಸ ಡಿಜಿಟಲ್ ವೈರಸ್. ಇದಕ್ಕೆ ವ್ಯಾಕ್ಸೀನೂ ಇಲ್ಲ, ಸ್ಯಾನಿಟೈಸರ್ ಅಂತೂ ಮೊದಲೇ ಇಲ್ಲ. ಹಗಲು ರಾತ್ರಿ ಎನ್ನದೇ ನಮ್ಮ ಗಮನ, ನಿದ್ದೆ, ನೆಮ್ಮದಿ ಎಲ್ಲವನ್ನೂ ನಮ್ಗೆ ಗೊತ್ತಿಲ್ಲದಂತೆಯೇ ಇದು ನುಂಗಿ ಹಾಕ್ತಿದೆ. ನಾವೆಲ್ಲರೂ ಸೈಲೆಂಟ್ ಆಗಿ ರೋಗಿಗಳಾಗ್ತಿದ್ದೇವೆ ಅನ್ನೋದು ಎಂತಹ ಕಹಿ ಸತ್ಯ ಅಲ್ವಾ? ಇವತ್ತಿನ ನಮ್ಮ ಪರಿಸ್ಥಿತಿ ಹೇಗಿದೆ ಗೊತ್ತಾ? ನಾವೆಲ್ಲ ಒಂದೇ ಕೋಣೆಯಲ್ಲಿ ಕೂತಿದ್ರೂ ನಮ್ಮ ಪಕ್ಕದಲ್ಲಿರೋರ ಜೊತೆ ನಮಗೆ ಮಾತೇ ಇಲ್ಲ. ಯಾರಿಗೂ ಯಾರ ಸಂಪರ್ಕನೂ ಇಲ್ಲದ ವಿಚಿತ್ರವಾದ ಕೃತಕ ಜಗತ್ತಲ್ಲಿ ನಾವಿದ್ದೇವೆ. ಮೊಬೈಲ್ ಪರದೆ ಮೇಲೆ ಯಾರದೋ ಝಗಮಗಿಸುವ ಕೃತಕವಾದ ಬದುಕನ್ನ ನೋಡ್ತಾ ನೋಡ್ತಾ ಛೇ, ನಮ್ ಲೈಫ್ ಯಾಕೋ ಹೀಗಿದೆ ಅಂತ ನಮಗೆ ನಾವೇ ಕೊರಗ್ತಾ ಇದ್ದೀವಿ. ನಮ್ಮೊಳಗಿನ ಅದೆಷ್ಟೋ ಭಾವನಾತ್ಮಕ ಶಕ್ತಿಯನ್ನ ನಾವೇ ನೀರು ಪಾಲಾಗುವಂತೆ ಮಾಡ್ತಿದ್ದೇವೆ. ನಾನಿಲ್ಲಿ ತಂತ್ರಜ್ಞಾನವನ್ನ ಬಯ್ಯೋಕೆ ಬಂದಿಲ್ಲ. ನಿಜ ಹೇಳ್ಬೇಕೆಂದ್ರೆ ಇದು ನಮ್ಮ ಪುರಾತನ ಮೆದುಳು ಈ ಫಾಸ್ಟ್ ಆದ ಹೊಸ ಟೆಕ್ನಾಲಜಿಗೆ ಹೊಂದಿಕೊಳ್ಳಲು ಪಡುತ್ತಿರುವ ಒದ್ದಾಟ ಅಷ್ಟೆ. ಇವತ್ತು ನಮ್ಮ ದೇಹದೊಳಗೆ ನರಮಂಡಲದಲ್ಲಿ ಈ ಮೊಬೈಲ್ ಎಂಬುದು ಏನೇನು ರಾಸಾಯನಿಕ ಬದಲಾವಣೆ ಮಾಡ್ತಿದೆ ಅಂತ ಸ್ವಲ್ಪ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಾವು ಎಚ್ಚರವಿರುವ ಪ್ರತಿಯೊಂದು ಕ್ಷಣದಲ್ಲೂ ನಮ್ಮ ಮೆದುಳಿನಲ್ಲಿ ಹ್ಯಾಬಿಟ್ ಲೂಪ್ಸ್ ಅಂದ್ರೆ ನಾವು ಮಾಡುವ ಕೆಲಸವನ್ನೇ ಮತ್ತೆ ಮತ್ತೆ ಮಾಡುವಂತೆ ಪ್ರೇರೇಪಿಸುವ ಅಭ್ಯಾಸದ ಚಕ್ರಗಳು ಕೆಲಸ ಮಾಡ್ತಾ ಇರುತ್ತೆ. ಸತತವಾಗಿ ಮೊಬೈಲ್ ನೋಡ್ತಾ ಇರುವಾಗ ಟಿಂಗ್ ಅಂತ ನೋಟಿಫಿಕೇಶನ್ ಸದ್ದು ಮಾಡಿದ ತಕ್ಷಣ ಯಾರು ಲೈಕ್ ಮಾಡಿದ್ರು, ಯಾರ ಮೆಸೇಜ್ ಬಂತು ಅಂತ ಒಂಥರ ಕ್ಯೂರಿಯಾಸಿಟಿ ಶುರುವಾಗುತ್ತೆ ಅಲ್ವಾ? ಆಗ ನಮ್ಮ ಮೆದುಳಲ್ಲಿ ಡೋಪಮಿನ್ ಎನ್ನುವ ರಾಸಾಯನಿಕ ಬಿಡುಗಡೆಯಾಗುತ್ತದೆ. ಇದೇನು ನಮಗೆ ನೈಜ ಸಂತೋಷ ಕೊಡುವ ರಾಸಾಯನಿಕವಲ್ಲ. ಇದು ಕೇವಲ ಮುಂದಿನ ವಿಡಿಯೋದಲ್ಲಿ, ಮುಂದಿನ ಪೋಸ್ಟ್ನಲ್ಲಿ ಇನ್ನೇನೋ ಮಜಾವಾದದ್ದು ಸಿಗಬಹುದು ಎನ್ನುವ ಭ್ರಮೆಯನ್ನಷ್ಟೇ ಸೃಷ್ಟಿಸುತ್ತದೆ. ಈ ಹಂಬಲಕ್ಕಾಗಿಯೇ ನಾವೆಲ್ಲ ಗಂಟೆಗಟ್ಟಲೆ ಆ ಪರದೆಯನ್ನೇ ನೋಡ್ತಾ ಕೂರ್ತೀವಿ. ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಲೈಫ್ ಸ್ಟೈಲ್, ಕಾರು, ಪ್ರವಾಸದ ಫೋಟೋ ನೋಡಿ ನಮಗೆ ಗೊತ್ತಿಲ್ಲದಂತೆಯೇ ನಾವದನ್ನ ನಮ್ಮ ಜೀವನಕ್ಕೆ ಹೋಲಿಕೆ ಮಾಡ್ಕೊಳ್ತೀವಿ. ಆಗ ನಮ್ಮಲ್ಲಿ ಅಭದ್ರತೆ ಶುರುವಾಗಿ ಒಂಥರ ಒತ್ತಡ ಶುರುವಾಗುತ್ತೆ. ಈ ಸಮಯದಲ್ಲಿ ನಮ್ಮಲ್ಲಿ ಸ್ರವಿಸುವ ಹಾರ್ಮೋನ್ ಕಾರ್ಟಿಸಾಲ್. ಆಮೇಲೆ ಈ ವಾಟ್ಸ್ಆ್ಯಪ್, ಫೇಸ್ಬುಕ್ಗಳಲ್ಲಿ ಬಿತ್ತರವಾಗುವ ಕೆಟ್ಟ ವಿಚಾರ, ಗಾಳಿ ಸುದ್ದಿಗಳನ್ನು ನೋಡಿದ ತಕ್ಷಣ ನಮ್ಮ ರಕ್ತ ಬಿಸಿಯಾಗ್ತದೆ. ಆಗ ಅಡ್ರಿನಲಿನ್ ಉತ್ಪತ್ತಿಯಾಗ್ತದೆ. ಇದು ಸದಾ ನಮ್ಮನ್ನ ಏನೋ ಕೆಟ್ಟದಾಗುತ್ತಿದೆ ಎಂಬ ಭಯ ಅಥವಾ ದಿಢೀರ್ ತುರ್ತು ಪರಿಸ್ಥಿತಿಯ ಸ್ಥಿತಿಯಲ್ಲೇ ಇಡುವಂತೆ ಮಾಡುತ್ತದೆ. ನೀವು ಗಮನಿಸಿ, ಆನ್ಲೈನ್ನಲ್ಲಿ ನಮಗೆ ಸಾವಿರಾರು ಲೈಕ್ಸ್ ಬಂದ್ರೂ ಆ ನೈಜವಾದ ನೆಮ್ಮದಿ ಸಿಗಲ್ಲ. ಅದೇ ನಮ್ಮ ಆತ್ಮೀಯರು, ಅಪ್ಪ, ಅಮ್ಮ, ಗೆಳೆಯರ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಮಾತಾಡಿದಾಗ ಸಿಗುವ ಪ್ರೀತಿ ಇದೆಯಲ್ಲ, ಆ ವಿಶ್ವಾಸಕ್ಕೆ ಕಾರಣವಾಗುವ ರಾಸಾಯನಿಕವೇ ಆಕ್ಸಿಟೋಸಿನ್. ಆ ಪರದೆಗೆ ಅಂಟಿಕೊಂಡು ಇವತ್ತು ನಾವು ಈ ಜೀವಂತವಾದ ಖುಷಿಯನ್ನೇ ಮಿಸ್ ಮಾಡ್ಕೊಳ್ತಾ ಇದ್ದೀವಲ್ವಾ? ರಾತ್ರಿ ಮಲಗುವಾಗ ಲೈಟ್ ಆಫ್ ಮಾಡಿ ಬರೀ ಆ ಮೊಬೈಲ್ ಬೆಳಕನ್ನೇ ನೋಡ್ತಿದ್ರೆ ನಮಗೆ ಸುಖವಾದ ನಿದ್ದೆ ಕೊಡಬೇಕಿದ್ದ ಮೆಲಟೋನಿನ್ ಹಾರ್ಮೋನ್ ಉತ್ಪಾದನೆಯೇ ನಿಂತುಹೋಗುತ್ತೆ. ಅದಕ್ಕೆ ಇವತ್ತು ಎಷ್ಟೋ ಜನ ನಿದ್ದೆ ಬರಲ್ಲ ಅಂತ ಒತ್ತಾಡ್ತಿರೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಮ್ಮ ಮೆದುಳಿಗೆ ಶಾಂತಿ, ನೆಮ್ಮದಿ ತಂದುಕೊಡಬೇಕಿದ್ದ ಸೆರಟೋನಿನ್ ಮತ್ತು ಗಾಬಾ ರಾಸಾಯನಿಕಗಳ ಕೊರತೆ ಉಂಟಾಗಿ ನಾವು ಅನಗತ್ಯವಾದ ಕೋಪ ಹಾಗೂ ಡಿಪ್ರೆಷನ್ಗೆ ಜಾರುತ್ತಿದ್ದೇವೆ. ಇವತ್ತಿನ ನಮ್ಮ ಈ ಗೊಂದಲಮಯ, ತಳಮಳದ ಮನಸ್ಥಿತಿಯನ್ನ ಆ ಕಾಲದಲ್ಲೇ ನಮ್ಮ 12ನೇ ಶತಮಾನದ ವಚನಕಾರರು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಗೊತ್ತಾ? ಈ ವಚನ ಒಮ್ಮೆ ಕೇಳಿ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷಮನೇರಿ, ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣು ಫಲಗಳ ಗ್ರಹಿಸಿ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟನ ನಿಮ್ಮ ನೆನೆಹೆಂಬ ಪಾಶದಲ್ಲಿ ಕಟ್ಟಿ ಎನ್ನನುಳುಹಿಕೊಳ್ಳಯ್ಯ ಅಖಂಡೇಶ್ವರ.
ಎಂಥ ಅದ್ಭುತ ಮಾತು ನೋಡಿ. ಶರಣರು ಈ ನಮ್ಮ ಮನಸ್ಸನ್ನ ಒಂದು ಮರ್ಕಟ ಅಂದ್ರೆ ಕೋತಿ ಎನ್ನುತ್ತಾರೆ. ಮನಸ್ಸಿನ ಆ ಕೋತಿ ಚೇಷ್ಟೆಯನ್ನೇ ಇಂದಿನ ವಿಜ್ಞಾನ ಅಟೆನ್ಷನಲ್ ಇನ್ಸ್ಟೆಬಿಲಿಟಿ ಅಂದ್ರೆ ಗಮನದ ಅಸ್ಥಿರತೆ ಅಂತ ಕರೆಯುತ್ತೆ. ನಮ್ಮ ಮೆದುಳು ಮೊಬೈಲ್ ಎಂಬ ಟೊಂಗಿಯಲ್ಲಿ ವಾಟ್ಸ್ಆ್ಯಪ್ ಇಂದ ಇನ್ಸ್ಟಾಗ್ರಾಮ್ ಕಡೆಗೆ ನಿರಂತರವಾಗಿ ಜಿಗಿಯುತ್ತಲೇ ಇದೆ. ಆ ಕೋತಿ ತಿನ್ನುತ್ತಿರುವ ವಿಷಯ ಹಣ್ಣುಗಳು ಮತ್ಯಾವುದೂ ಅಲ್ಲ, ಅದೇ ನಾವು ಪರದೆಯಲ್ಲಿ ಸ್ಕ್ರಾಲ್ ಮಾಡ್ತಾ ಕೂರ್ತೀವಲ್ಲ, ಅನವಶ್ಯಕವಾದ ಕಂಟೆಂಟ್ಗಳು. ಆದ್ರೆ ಇದರಿಂದ ತಪ್ಪಿಸಿಕೊಳ್ಳಲು ನಮ್ಮ ಮನಸ್ಸನ್ನ ನಾವು ಕಷ್ಟ ಕೊಡಬೇಕಾಗಿಲ್ಲ. ಬದಲಿಗೆ ಶರಣರು ಹೇಳಿದ ಹಾಗೆ ನೆನೆ ಎಂಬ ಪಾಶದಲ್ಲಿ ಅಂದ್ರೆ ಜಾಗೃತಿ ಎಂಬ ಹಗ್ಗದಿಂದ ಕಟ್ಟಬೇಕು. ಇಂದಿನ ಮನೋವಿಜ್ಞಾನದಲ್ಲಿ ಇದನ್ನ ಕಾಗ್ನಿಟಿವ್ ಆಂಕರ್ ಅಂತ ಕರೀತಾರೆ. ಮನಸ್ಸು ಎಲ್ಲೆಲ್ಲೋ ಓಡುವಾಗ ವಾಪಸ್ ವರ್ತಮಾನದ ಕ್ಷಣಕ್ಕೆ ನಮ್ಮನ್ನ ನಾವೇ ಎಚ್ಚರಿಸಿಕೊಳ್ಳುವುದೇ ಈ ಅರಿವಿನ ಆಚರಣೆ. ಗುರು ಬಸವಣ್ಣನವರ ಕ್ರಾಂತಿಕಾರಕ ತತ್ವವಾದ ಕಾಯಕವೇ ಕೈಲಾಸ ಎಂಬುದು ಇದಕ್ಕೆ ದಿವ್ಯ ಔಷಧಿ. ಆಧುನಿಕ ಭಾಷೆಯಲ್ಲಿ ಹೇಳುವುದಾದರೆ ಅದೇ ಸಿಂಗಲ್ ಟಾಸ್ಕಿಂಗ್ ಅಂದ್ರೆ ಮಾಡುವ ಕೆಲಸವನ್ನು ಸಂಪೂರ್ಣ ಏಕಾಗ್ರತೆಯಿಂದ ಮನಸ್ಸು ಎರಡೂ ಅಲ್ಲಿಯೇ ಇರುವಂತೆ ಮಾಡುವುದು. ಅಡುಗೆ ಮಾಡುವಾಗ ಮೊಬೈಲ್ ಬದಿಗಿಟ್ಟು ಬರೀ ಅಡುಗೆ ಧ್ಯಾನದಲ್ಲೇ ಇರುವುದು, ಮಕ್ಕಳೊಡನೆ ಆಡುವಾಗ ಬೇರೇನೂ ಯೋಚಿಸದೆ ಆಟದಲ್ಲೇ ಲೀನವಾಗುವುದು. ಇದಕ್ಕೆ ಎಂಬಾಡಿಡ್ ಅವೇರ್ನೆಸ್ ಅನ್ನುತ್ತಾರೆ. ಇದು ನಮ್ಮ ಮೆದುಳಿನ ಡ್ಯಾಮೇಜ್ ರಿಪೇರಿ ಮಾಡಿ ಸ್ವಯಂ ಬೆಳವಣಿಗೆಯಾಗುವ ಶಕ್ತಿಯನ್ನು ಅಂದರೆ ನ್ಯೂರೋಪ್ಲಾಸ್ಟಿಸಿಟಿ ಹೆಚ್ಚಿಸುತ್ತೆ. ಅದೇ ರೀತಿ ಟಿವಿಯಲ್ಲಿ ಅಥವಾ ಮೊಬೈಲ್ನಲ್ಲಿ ಆತಂಕಪಡಿಸುವ ನ್ಯೂಸ್ ನೋಡಿದ ತಕ್ಷಣ ನಮ್ಮೊಳಗಿನ ರಕ್ಷಣಾ ವ್ಯವಸ್ಥೆ ಅಂದರೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸುಮ್ಮನೆ ಅಲರ್ಟ್ ಆಗುತ್ತೆ. ಆ ಹೊತ್ತಿನಲ್ಲಿ ನಾವು ಸುಮ್ಮನೆ 1-2 ನಿಮಿಷಗಳ ಕಾಲ ದೀರ್ಘ ಮತ್ತು ಪ್ರಜ್ಞಾಪೂರ್ವಕ ಉಸಿರಾಟದ ಕ್ರಿಯೆ ಅಂದರೆ ಡೀಪ್ ಬ್ರೀದಿಂಗ್ ಮಾಡಿದರೆ ಆ ವೇದಸ್ ಎನ್ನುವ ನರದ ಮೂಲಕ ನಮ್ಮ ನೈಜ ಶಕ್ತಿ ಜಾಗೃತವಾಗಿ ಇಡೀ ದೇಹ ತಂಪಾಗುತ್ತದೆ. ಶಾಂತ ವ್ಯವಸ್ಥೆ ಅಂದರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಮತ್ತೆ ಕೆಲಸ ಶುರು ಮಾಡುತ್ತದೆ. ಕೋಪದಾಗ, ಭಯವಾದಾಗ ಉದ್ದನೆಯ ಉಸಿರು ಎಳೆಯೋದು ದೊಡ್ಡ ಮದ್ದು ಎನ್ನೋದು ಇದಕ್ಕೇನೆ. ಸ್ನೇಹಿತರೆ, ಇಂದಿನ ಸೋಷಿಯಲ್ ಮೀಡಿಯಾ ಎನ್ನುವುದು ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡುವ ಅಗ್ನಿಕುಂಡವಿದ್ದಂತೆ. ಅಲ್ಲಿ ನಡೆಯುವ ಸುಳ್ಳು ಸುದ್ದಿಗಳು ಹಾಗೂ ಪರಸ್ಪರ ಕಾಲೆಳೆಯುವ ಅಂದರೆ ಟ್ರೋಲ್ ಕಲ್ಚರ್ ಜಗಳಗಳ ನಡುವೆ ಕೀಬೋರ್ಡ್ ವಾರಿಯರ್ಸ್ ರೀತಿ ಪರಸ್ಪರ ಹೀಯಾಳಿಸಿಕೊಂಡು ಕಾಮೆಂಟ್ ಸೆಕ್ಷನ್ನಲ್ಲಿ ಗೆದ್ದರೆ ನಮಗೇನು ಪ್ರಶಸ್ತಿ ಸಿಗುವುದಿಲ್ಲ. ಆದರೆ ನಾವೆಲ್ಲ ನಮ್ಮ ಅಮೂಲ್ಯ ನೆಮ್ಮದಿಯನ್ನ ಕಳೆದುಕೊಳ್ಳುತ್ತೇವೆ ಅಷ್ಟೇ. ಯಾವುದೋ ಕರಾಳ ಸುದ್ದಿ, ಮನಸ್ಸಿಗೆ ನೋವು ಕೊಡುವ ಪೋಸ್ಟ್ಗಳನ್ನ ಮತ್ತೆ ಮತ್ತೆ ಪರದೆಯ ಮೇಲೆ ತಳ್ಳಿ ನೋಡ್ತಾ ಕೂರುವ ಡೂಮ್ ಸ್ಕ್ರಾಲಿಂಗ್ ಮಾಡಬೇಡಿ. ಅದರಿಂದ ಬದುಕಿನ ಮೇಲಿನ ಭರವಸೆನೇ ಕಳೆದುಕೊಂಡ್ಬಿಡ್ತೀವಿ. ಅದೇ ರೀತಿ ನಮಗೆ ನಾವೇ ಮೊದಲೇ ಕೆಲವು ಪೂರ್ವಗ್ರಹಗಳನ್ನಿಟ್ಕೊಂಡು ಸುಳ್ಳುಗಳನ್ನೇ ನಂಬಿ ಒಪ್ಪುವ ಕಾಗ್ನಿಟಿವ್ ಬಾಯಸ್ ಬಲೆಗೂ ನಾವು ಬೀಳ್ಬಾರ್ದು. ಇದಕ್ಕೆಲ್ಲ ಒಂದೇ ಪರಿಹಾರ. ನಾವು ಕೆಲವು ದಿನ ಅಥವಾ ಕೆಲವು ಗಂಟೆಗಳಾದರೂ ಈ ಸ್ಕ್ರೀನ್ಗಳಿಂದ ದೂರ ಇರಲು ನಿರ್ಧರಿಸಬೇಕು. ಇದನ್ನೇ ಡಿಜಿಟಲ್ ಫಾಸ್ಟಿಂಗ್ ಎನ್ನಬಹುದು, ತಾಂತ್ರಿಕ ಉಪವಾಸ. ಮತ್ತು ಯಾರ ಮೇಲಾದರೂ ಕೋಪ ಅಥವಾ ಭಿನ್ನಾಭಿಪ್ರಾಯವಿದ್ದರೂ ಅದನ್ನ ಬೈಗುಳಗಳಿಲ್ಲದೆ ಘನತೆಯಿಂದ ವ್ಯಕ್ತಪಡಿಸುವ ಒಪ್ಪದಿರುವ ಸ್ವಾತಂತ್ರ್ಯವನ್ನ ಅಂದ್ರೆ ಗ್ರೇಸ್ಫುಲ್ ಡಿಸ್ಅಗ್ರಿಮೆಂಟ್ ರೂಢಿಸಿಕೊಳ್ಳೋಣ. ಹಾಗಾದ್ರೆ ಬನ್ನಿ, ಇಷ್ಟು ವರ್ಷ ನಾವು ಪರದೆಯಲ್ಲಿ ಸ್ಕ್ರಾಲ್ ಮಾಡ್ತಾ ಕಳೆದುಕೊಂಡಿರುವ ನಮ್ಮ ಅಮೂಲ್ಯ ಗಮನ ಮತ್ತು ಶಾಂತಿಯನ್ನ ನಾವೀಗ ಪ್ರೀತಿಯಿಂದಲೇ ಮರಳಿ ಪಡೆದುಕೊಳ್ಳೋಣ. ಲೆಟ್ ಅಸ್ ರೀಕ್ಲೇಮ್ ಆ ಪೀಸ್ ಅಂಡ್ ಅಟೆನ್ಷನ್. ಶರಣರು ತೋರಿದ ಆ ಪ್ರಶಾಂತ ಬಳಕಿನ ದಾರಿ, ವಿಜ್ಞಾನ ತೋರಿಸಿದ ಸತ್ಯ ಎರಡೂ ಸೇರಿ ನಮಗೆ ಈ ಗದ್ದಲದಿಂದ ಪಾರಾಗುವ ದಾರಿ ತೋರಿಸಲಿ. ಸಕಲ ಜೀವಾತ್ಮರಿಗೆ ಲೇಸಾಗಲಿ. ಶರಣು ಶರಣಾರ್ಥಿಗಳು.